ಡಾಲರ್ಸ್ ಕಾಲನಿ ಎಂದಾದ ತಕ್ಷಣ ಅಲ್ಲಿನ ಅಭಿವೃದ್ಧಿ ಹೊಂದಿರುವಂತಹ ರೋಡ್ಗಳು ಹಾಗೂ ಜನರು ಅಲ್ಲಿ ಬದುಕುತ್ತಿರುವಂತಹ ರೀತಿಯನ್ನು ನೋಡಿದಾಗ ಡಾಲರ್ಸ್ ಕಾಲನಿ ಅನ್ನೋ ಹೆಸರು ನಮ್ಮ ಕಣ್ಣಿಗೆ ಬರುವಂತಹದ್ದು ಹಾಗೂ ನಮಗೆ ಯೋಚನೆಗೆ ಬರುವಂಥದ್ದು. ಆದರೆ ಹುಬ್ಬಳ್ಳಿಯ ಡಾಲರ್ಸ್ ಕಾಲನಿಯ ರೋಡ್ಗಳು ಹಾಗೂ ಹುಬ್ಬಳ್ಳಿಯ ಡಾಲರ್ಸ್ ಕಾಲನಿಯ ರೋಡ್ಗಳು ಸ್ಮಾರ್ಟ್ ಸಿಟಿಯಿಂದ ಕೇವಲ 2 ವರ್ಷಗಳ ಹಿಂದೆ ಅಷ್ಟೇ ನಿರ್ಮಾಣ ಮಾಡಿರುವಂತಹ ರೋಡ್ಗಳು ಸಂಪೂರ್ಣವಾಗಿ ತಗ್ಗು ಬಿದ್ದಿರುವಂತಹದ್ದು ಹಾಗೂ ಬೈಕ್ಗಳಾಗಲಿ ಕಾರ್ಗಳಾಗಲಿ ಅಡ್ಡಾಡದೇ ಇರುವಂತಹ ಪರಿಸ್ಥಿತಿಗೆ ಬಂದಿರುವಂತಹ ರೋಡ್ಗಳು ಸಾಕಷ್ಟು ತೆಗ್ಗುಗಳಲ್ಲಿ ಬಿದ್ದಿರುವಂತಹದ್ದು. ಅದರ ಕುರಿತು ಒಂದು ಸ್ಟೋರಿ ಇಲ್ಲಿದೆ, ನೋಡ್ಕೊಂಡು ಬರೋಣ ಬನ್ನಿ. ಡಾಲರ್ಸ್ ಕಾಲನಿ ಎಂದರೆ ಕಣ್ಣ ಮುಂದೆ ಬರುವುದು ಸ್ಮಾರ್ಟ್ ಸಿಟಿ ಚಿತ್ರಣ. ಆದರೆ ಅದೇ ಸ್ಮಾರ್ಟ್ ಸಿಟಿ ಅಥಾರಿಟಿಯವರು ಮಾಡಿರುವ ಡಾಲರ್ಸ್ ಕಾಲನಿ ರೋಡು ನಿಜಕ್ಕೂ ಸ್ಮಾರ್ಟ್ ಸಿಟಿಗೆ ಕಾರ್ಯವೈಖರಿಗೆ ಕಳಂಕ ತರುವಂತಿದೆ. ಹೌದು, ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣದ ಸುತ್ತಮುತ್ತಲಿನ ಪ್ರಮುಖ ವಸತಿ ಪ್ರದೇಶಗಳನ್ನು ಸಂಪರ್ಕಿಸುವ ಡೊಮೆಸ್ಟಿಕ್ ರಸ್ತೆ ಎಂದರೆ ಡಾಲರ್ಸ್ ಕಾಲನಿ ರಸ್ತೆ. ಆದರೆ ಅದೇ ಡಾಲರ್ಸ್ ಕಾಲನಿಯ ರಸ್ತೆಗಳು ಈಗ ಗುಂಡಿಮಯವಾಗಿವೆ. ಮಹಾನಗರ ಪಾಲಿಕೆಯ ವಾರ್ಡ್ ಸಂಖ್ಯೆ 52ರ ವ್ಯಾಪ್ತಿಯಲ್ಲಿ ಬರುವ ಸ್ವಾಮಿ ವಿವೇಕಾನಂದ ಮಾರ್ಗದಲ್ಲಿ ಸಂಚರಿಸುವುದು ವಾಹನ ಸವಾರರಿಗೆ ಬಹುದೊಡ್ಡ ಸವಾಲಾಗಿ ಪರಿಣಮಿಸಿದೆ. 2020ರಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಆರಂಭವಾದ ಈ ರಸ್ತೆ ನಿರ್ಮಾಣ ಕಾಮಗಾರಿ 2023ಕ್ಕೆ ಪೂರ್ಣಗೊಂಡಿತ್ತು. ಆದರೆ ಕಳಪೆ ಕಾಮಗಾರಿಯ ಪರಿಣಾಮ ಕೇವಲ 3 ವರ್ಷಗಳಲ್ಲಿ ರಸ್ತೆ ಪೂರ್ತಿ ಹಾಳಾಗಿದೆ. ಎಲ್ಲಿ ನೋಡಿದರೂ ಗುಂಡಿಗಳೇ ಕಾಣುವ ಈ ರೋಡಿಗೆ ವಾಹನ ಸವಾರರು ಇಡೀ ಶಾಪ ಹಾಕುವಂತಾಗಿದೆ. ಭಾಳ ಆಗುತ್ತೆ. ಸಣ್ಣ ಮಕ್ಕಳದು ಅಡ್ಡಾಡ್ತಿರ್ತಾರೆ, ಏನಾರ ಆದ್ರೆ ಯಾರು ಜವಾಬ್ದಾರಿ ತೊಗೊಂತಾರೆ. ಇದನ್ನು ನಾನು ಡೈಲಿ ಅಡ್ಡಾಡೋ ರೋಡ್ ಇದೆ. ಮಿನಿಮಮ್ ಒಂದು 1.5 ವರ್ಷ ಮೇಲೆ ಆತ್ರಿ ಹಿಂಗೈತಿ. ಅಲ್ಲಿ ಮುಂದೆ ಹೆಗ್ಗೇರಿ ಮಠನೂ ಹಿಂಗೈತ್ರಿ. ಡೈಲಿ ಇಲ್ಲೇ. ಈ ಸತ ಮಳಿ ಇಲ್ಲ ಅಂತಂದು ಏನೋ ಸ್ವಲ್ಪ ಉಳ್ದಂಗ್ರಿ, ಇಲ್ಲಾಂದ್ರೆ ಫುಲ್ ತೆಗ್ಗ ಮಳಿನೇ ಇರ್ತೈತ್ರಿ. ಏನೋ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಮಸ್ತ್ ಐತ್ರಿ, ಅದ್ರ ರಿಯಾಲಿಟಿ ಹಂಗಿಲ್ಲ. ಈ ರೋಡ್ ನೋಡಿದ್ರೆ ನಿಮ್ಗೆ ಸ್ಮಾರ್ಟ್ ಸಿಟಿ ಮಾಡಿದ್ರು ರೋಡ್ ಅಂತ ಇಲ್ಲ ರೀ. ಏನಂತೀರಿ ಅಧಿಕಾರಿಗಳಿಗೆ ಸ್ಮಾರ್ಟ್ ಸಿಟಿ ಅಂತ ಹೇಳಿ ಈ ಥರ ರೋಡ್ ಮಾಡಾರಲ್ಲ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮಾಡ್ಬೇಕ್ರಿ. ಇದು ಏನಾರ ತೊಂದರೆ ಆದ್ರೆ ಯಾರು ತಗೊಳಲ್ರಿ. ಯಾರು ಹೋಗ್ತಿರ್ತಾರೆ ಸಣ್ಣ ಹುಡುಗರು ಬಿದ್ರೆ ಜವಾಬ್ದಾರಿ ಯಾರು ತೊಗೊಂತಾರೆ? ಇಲ್ಲಿ ಕ್ಯಾಮ್ರಾನು ಇಲ್ಲ ರೀ ಜಾಸ್ತಿ. ನೋಡ್ರಿ ಶಾಲೆಗೆ ಕರ್ಕೊಂಡು ಹೋಗ್ಬೇಕಾರೆ ಫ್ಯಾಮಿಲೀಸ್ಗಳು ಅವ್ರ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಿರ್ತಾರ. ಹಾಂ ರೀ. ಅಂತ ಟೈಮ್ದಾಗ ಯಾರು ಏನು ಹೆಚ್ಚು ಕಮ್ಮಿ ಆದ್ರೆ ಯಾರು ಆಜು ಬಾಜು ಇದ್ರು ನೋಡ್ತಾರೆ ರೀ. ಈ ರೋಡ್ ಸಂಬಂಧ ಆಗೈತಂದ್ರೆ ಮತ್ತೆ ಅಧಿಕಾರಿಗಳ ಮೇಲೆ ರೀ ಇದು. ಯಾರು ನೋಡವಲ್ರಿ ಇದನ್ನ. ನೋಡತ್ ನಾವು ವರ್ಷ ಆತ. ತಮ್ಮ ಹೆಸರು? ಸಾಗರ್. ಈ ಹಿಂದೆ 100 ಮೀಟರ್ ರಸ್ತೆ ಕಾಮಗಾರಿ ಅರ್ಧಕ್ಕೆ ನಿಂತಿತ್ತು. 2024ರಲ್ಲಿ ಒತ್ತುವರಿ ತೆರವುಗೊಳಿಸಿದರು. ಸ್ಮಾರ್ಟ್ ಸಿಟಿ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನಡುವಿನ ಸಮನ್ವಯದ ಕೊರತೆಯಿಂದ ಅಭಿವೃದ್ಧಿ ಕಾರ್ಯ ನಡು ನೀರಲ್ಲೇ ಉಳಿಯಿತು. ಕೇವಲ 1 ಕಿಲೋಮೀಟರ್ಗಿಂತ ಕಡಿಮೆ ಇರುವ ಈ ರೋಡಿನಲ್ಲಿ ಸುಮಾರು 50ಕ್ಕೂ ಹೆಚ್ಚು ಗುಂಡಿಗಳಿರುವುದು ನಮ್ಮ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದೆ. ನಮ್ಮ ಜನಮನಸುದ್ದಿಯ ವರದಿಯ ನಂತರವಾದರೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತು ವಾಹನ ಸವಾರರಿಗೆ ಸುಗಮ ಸಂಚಾರ ಕಲ್ಪಿಸಿಕೊಡುತ್ತಾರಾ ಎಂದು ಕಾದು ನೋಡಬೇಕಿದೆ. ವೆಂಕಟೇಶ್ ದಾಸರ್, ಜನಮನಸುದ್ದಿ, ಹುಬ್ಬಳ್ಳಿ.